ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ MSME 10 ಸೇವಾ ಮಹಾನೀರಿಗೆ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿ ಸಮಾರಂಭದಲ್ಲಿ ಕಾರ್ಯದರ್ಶಿ ಶ್ರೀ ಕಾರ್ತಿಕ್ ರಾಮ್ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪುಷ್ಪವತಿ KP ಹಾಗೂ ಮುಖ್ಯ ಸದಸ್ಯರು ಸರಸ್ವತಿ ಮೇಡಂ ರವರು ಉಪಸ್ಥಿತರಿದ್ದರು. MSME ಮಾಜಿ ಅಧ್ಯಕ್ಷರಾದ ರಂಗಪ್ರಸಾದ್ ರವರ ಸಹಕಾರದಿಂದ ಜಂಟಿ ನಿರ್ದೇಶಕರು ದೇವರಾಜ್ B ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಪ್ರಶಸ್ತಿ ಕಾರ್ಯಕ್ರಮ ನಿಶಬ್ದತೆ ಈ ರಾಜ್ಯ ಪ್ರಶಸ್ತಿ ಅಂತಂದಾಗ ಬಹಳ ಶ್ರೇಷ್ಠವಾದ ಪ್ರಶಸ್ತಿ. ನೀವು ಮಾತಲ್ಲೇ ಕಳೀತಾ ಇದ್ರೆ ಖಂಡಿತ ಇಲ್ಲಿ ಯಾರು ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಮುಂದಿನ ಸೀಟಲ್ಲಿ ಇರೋರು ಸರ್ ಸವಿನಯದಿಂದ ಕೇಳ್ಕೊತಾ ಇದ್ದೀನಿ, ಈ ಒಂದು ಪ್ರಶಸ್ತಿಗೆ ಗೌರವ ಇದೆ. ನಮ್ಮ MSME ಯಾರು ಸೇವೆ ಮಾಡಿದ್ರು ಪ್ರತಿಯೊಬ್ಬರಿಗೂ ನಿಮಗೆ ಗೌರವ ತರುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು 10 ನಿಮಿಷಗಳ ಕಾಲ ನನಗೆ ಅವಕಾಶ ಕೊಟ್ಟಾದ್ರೆ ಈ ಯಾರು ಅವಾರ್ಡ್ ತಗೋತಾ ಇದ್ರು ಅವ್ರ ಬಗ್ಗೆ ಹೇಳಿ ಅವರಿಗೆ ನಮ್ಮ ರಾಜ್ಯ ಪ್ರಶಸ್ತಿಯನ್ನು ಹೇಳ್ತೀವಿ. ದಯವಿಟ್ಟು ಒಪ್ಪಿಸ್ಕೊತೀರಾ ಅಂತ ಭಾವಿಸಿದ್ದೀನಿ. ಈಗ ಶ್ರೀ R ಗೋಪಿನಾಥ್ ರಾವ್ ಸರ್ ಅವರು ಡೆಪ್ಯೂಟಿ ಡೈರೆಕ್ಟರ್ MSME DI ಬ್ಯಾಂಗ್ಳೂರ್. ಇವಾಗಲೂ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಕಳಿಸಿದಾಗ ಬಹಳ ಖುಷಿ ಆಯಿತು, ಎಷ್ಟು ಸರಳ ಜೀವಿ ಅಂತ. ನಮಗೆ ಹೆಮ್ಮೆ ಆಗ್ತಾ ಇದೆ. ಶ್ರೀ ಗೋಪಿನಾಥ್ ಸರ್ ಅವರಿಗೆ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸರಸ್ವತಿ ಮೇಡಂ ಅವರು ಹಾಗೂ ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿ KP ಪುಷ್ಪವತಿ ಮೇಡಂ ಅವರು ಹಾಗೂ ರಂಗಪ್ರಸಾದ್ ಸರ್ ಅವರನ್ನು ಶ್ರೀ ಆನಂದಮೂರ್ತಿ ಸರ್ ಡೆಪ್ಯೂಟಿ ಡೈರೆಕ್ಟರ್ ಕೆಮಿಕಲ್ MSME DI ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ನಮಸ್ಕಾರ ಸರ್, ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ. ನೀವು ಎಕ್ಸ್ ಅಂತ ಅನ್ನಿಸ್ತಾ ಇಲ್ಲ, ನನಗೆ ಸ್ಟಾರ್ಮಿ ತರ ಕಾಣಿಸ್ತಾ ಇದ್ದೀರಿ. ಬಹಳ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟ ರಂಗಪ್ರಸಾದ್ ಸರ್ ಅವರಿಗೆ, ಪುಷ್ಪವತಿ ಮೇಡಮ್ ಅವರಿಗೆ ನಾವು ಆಭಾರಿಯಾಗಿರ್ತೀವಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್, ಒಂದು ಸರ್ಕಾರದ ವತಿಯಿಂದ ಸರ್ಕಾರದ ಒಂದು ಸಭಾಂಗಣದಲ್ಲಿ ಈ ರೀತಿ ನಾವು ಪ್ರಶಸ್ತಿನ ನೀಡ್ತೀವಿ ಅಂತ ನಾವು ಕನಸು ನಡೆಸ್ಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಪ್ರಶಸ್ತಿ ವಿಜೇತರು MC ಶಂಕರ ನಾರಾಯಣ ಸರ್ ಅವರು MSME ಆಫೀಸರ್ ಆಗಿರ್ತಾರೆ. ಯಾಕೆ ನಮ್ಮ ಈ ಚಾನಲ್ ಒಂದು 7 ಚಾನಲ್ ಇದೆ ನಮ್ಮದು. ಯಾಕೆಂದ್ರೆ ಬೇರೆಯವ್ರು ಯಾರನ್ನೋ ಕರೆದು ನಮ್ಮನ್ನು ನಾವು ತೋರಿಸಿ ನಮ್ಮನ್ನು ಪಬ್ಲಿಸಿಟಿ ಮಾಡಿ ಅನ್ನೋದಕ್ಕೆ ಇಲ್ಲಿ ಯಾರು ಬರೋಣ, ನಮ್ಮ ಚೇರ್ನ ನಾವೇ ಹಾಕೋಬೇಕು. ಅದಕ್ಕೋಸ್ಕರ ನಮ್ಮದೇ 7 ಚಾನಲ್ ಇದೆ. ಅದರಲ್ಲಿ ಒಂದು 2 ಆಂಗ್ಲ ಭಾಷೆಯ ಚಾನಲ್ ಮಾಡಿದ್ದೀವಿ. ರಿಯಾಲಿಟಿ ಚಾನಲ್ ಅಂತ ಒಂದಿರುತ್ತೆ. ನಾನು ಎಲ್ಲ ಲಿಂಕ್ ಕಳಿಸ್ತೀನಿ, ದಯವಿಟ್ಟು ನೀವು ನೋಡ್ಬೋದು. ನಾವೆಲ್ಲ ತಗೊಂಡು ಯಾವುದೋ ಪಬ್ಲಿಸಿಟಿಗೋಸ್ಕರ ಯಾವುದೂ ಇಲ್ಲ. ನಮಗಾದಂಥ ಅವಮಾನ ನಮ್ಮವ್ರಿಗೆ ಆಗಬಾರ್ದು, ನಮಗೆ ಸಿಗದೇ ಇರೋಂಥ ಸನ್ಮಾನ ನಮ್ಮವರಿಗೆ ಸಿಗಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾರೆ. ಮುಂದಿನ ರಾಜ್ಯ ಪ್ರಶಸ್ತಿ ವಿಜೇತರು G ನಾಗರಾಜ್ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಮೆಕ್ಯಾನಿಕಲ್ MSME TS ಇನ್ಚಾರ್ಜ್ ಅವರು ನಮ್ಮನ್ನು ಬರಮಾಡ್ಕೊಂಡಿದ್ದು ಮೋಸ್ಟ್ಲಿ ಅವರೇ. ಅವರು ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಪುಷ್ಪಾಭಿಷೇಕದ ಬಗ್ಗೆ ವಿವರ ಹೇಳಿಲ್ಲ. ಎಲ್ಲರೂ ಅನ್ಕೋತಾರೆ ಏನು ಹೂವು ಹಾಕೋದು ಓವರ್ ಆಕ್ಟಿಂಗು, ಅದರಲ್ಲಿ ಇವಾಗ ಹಾಕಬಾರ್ದು ಅಂತ. ಮಾನವಂ ದೈವ ರೂಪೇಣ ಅಂತ ಹೇಳ್ತೀವಿ. ನಿಮ್ಮಲ್ಲಿ ನಾನು ದೇವರನ್ನ ಕಾಣ್ತೀನಿ, ನಾನು ಎಲ್ಲೂ ದೇವರನ್ನ ನೋಡಿಲ್ಲ. ಸೇವೆ ಮಾಡುವ ಮಹನೀಯರು ನಮಗೆ ದೇವರ ತರ. ಅದಕ್ಕೋಸ್ಕರ ದೇವರಿಗೆ ನಾವು ಅರ್ಪಿಸೋದು ಏನು, ಅವನ್ನ ಮೆಚ್ಚಿಸಬೇಕು ಅಂತಂದಾಗ ಅವ್ರು ಖುಷಿ ಆಗ್ತಕ್ಕಂಥ ಊರಿನ ಅಭಿಷೇಕ ಮಾತ್ರ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ.
ಯಾವುದೇ ಕಾರ್ಯಕ್ರಮ ಆದರೂ ಶ್ರೀದೇವಿ ಇಲ್ಲ ಅಂತಂದ್ರೆ ಯಾವುದೂ ಆಗಲ್ಲ. ತಾಯಿನೂ ಅವರೇನೆ, ಮಗಳು ಅವರೇನೆ, ಸ್ನೇಹಿತರು ಅವರೇನೆ, ನಮ್ಮ ಭಾರತ ಮಾತೆಯೂ ಸ್ತ್ರೀನೇ, ಕನ್ನಡ ಮಾತೆಯೂ ಸ್ತ್ರೀನೇ. ಹಾಗೆ ಹೇಳ್ತಾ ಶ್ರೀಮತಿ ಡಿ ಟಿ ವಿಜಯಲಕ್ಷ್ಮಿ ಮೇಡಮ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಬಹಳ ಹೆಮ್ಮೆ ಆಯಿತು ಅಮ್ಮ ನಿಮ್ಮನ್ನು ನೋಡಿ. ನಮಗೆ ನಿಮಗೆ ನೀಡುತ್ತಿರುವ ಈ ಪ್ರಶಸ್ತಿ ಬಹಳ ಗೌರವ ನಮ್ಮ ಸಂಸ್ಥೆಗಳಿಗೆ. ಮುಂದಿನ ಪ್ರಶಸ್ತಿ ವಿಜೇತರು ಶ್ರೀ ಎನ್ ರಾಮಮೂರ್ತಿ ಸರ್, ಎಕ್ಸ್ MSME DI ಆಫೀಸರ್ ಅವರು ಬಂದಿಲ್ಲದಿರುವಂತ ಕಾರಣಕ್ಕೆ ಅವರ ಪರವಾಗಿ ಶಂಕರ್ ನಾರಾಯಣ್ ಸರ್ ಅವರು ರಿಸೀವ್ ಮಾಡಿ ಅವರಿಗೆ ತಲುಪಿಸಿ ಅವರಿಂದ ಒಂದು ಫೋಟೋ ಕಳಿಸ್ಕೊಂಡ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಮತ್ತೊಬ್ಬ ಸ್ತ್ರೀ ಶಕ್ತಿ ಶ್ರೀಮತಿ ಸುಮನ್ ಎಸ್ ರಾಜು ಮೇಡಮ್ ಅವರು, ಅಸಿಸ್ಟೆಂಟ್ ಡೈರೆಕ್ಟರ್ MSME DFO ಮಂಗಳೂರು. ಇವರು ಪರವಾಗಿ ಕೂಡ ನಾವು MSMEಗೆ ತಲುಪಿಸ್ತಾ ಇದ್ದೀವಿ. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದು ಇದನ್ನ ರಿಸೀವ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಬ್ಬ ಮಹನೀಯ ಶಿವಕುಮಾರ್ ಸರ್ ಅವರು ಬಂದಿದ್ದೀರಿ ಅಂತ ಭಾವಿಸಿದ್ದೀನಿ. ಶಿವಕುಮಾರ್ ಸರ್ ಬನ್ನಿ ಸರ್. ಯಾಕೆ ನಿಮ್ಮನ್ನು ಮಾತಾಡಬೇಡಿ ಅಂತ ಹೇಳಿದ್ರೆ, ನಾವು ಹೇಳೋಂಥದ್ದಾಗಲಿ ಅಥವಾ ಇದರ ಮಹತ್ವ ನಿಜವಾಗ್ಲೂ ಇವತ್ತಿನವರೆಗೂ ರಾಮಮೂರ್ತಿ ಅವರು ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಚಾನಲ್ಗಳಿಂದ ಹಿಡಿದು ಎಲ್ಲ ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ, ಯಾವುದಕ್ಕೂ ಒಂದು ವೈರಲ್ ಆಗುತ್ತೆ ವಿಡಿಯೋ. ಎಲ್ಲೋ ರೋಡ್ ಬಿದ್ದೋಯ್ತು ಅಂತಂದ್ರೆ ಸರ್ಕಾರನ ಆಡ್ಕೋತೀವಿ. ಆದ್ರೆ ಸರ್ಕಾರದಲ್ಲಿ ಮಾಡ್ತಾ ಇರುವಂತಹ ನಿಮ್ಮಂತಹ ಸೇವಾ ಮಹನೀಯರನ್ನ ಯಾರು ಕೂರಿಸಿದ್ರೆ ಅದು ವೈರಲ್ ಆಗಲ್ಲ. ಯಾಕಂದ್ರೆ ಏನು ಬೈಯಲ್ವಲ್ಲ, ನಾವು ಬೈದ್ರೆ ವೈರಲ್ ಆಗುತ್ತೆ ಅಂತ ಭಾವ. ಶ್ರೀ ಪಿ ವೆಂಕಟಾಚಲಂ, ಅಸಿಸ್ಟೆಂಟ್ ಡೈರೆಕ್ಟರ್ IMDS MSMDI ಬೆಂಗಳೂರು. ಬಹಳ ಹೆಮ್ಮೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ರಾಜ್ಯ ಪ್ರಶಸ್ತಿಯನ್ನು ನೀಡೋದಕ್ಕೆ. ಇದಕ್ಕೆ ಸಹಕರಿಸಿದ ನಿಮ್ಮ ತಾಳ್ಮೆಗೆ ನನ್ನ ಪೂರ್ವಕವಾದ ಚಿರತ ವಂದನೆಗಳು.